ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಸೋಮವಾರ ಟೆಂಪಲ್ ರನ್ ಮೂಲಕ ತೆರಳಿ ಸಾಂಕೇತಿಕವಾಗಿ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಸುಧಾಕರ್ ಅವರ ಮನೆ ದೇವರು ಪೈಲಗುರ್ಕಿಯ ಚನ್ನಕೇಶವ ಸ್ವಾಮಿ ದೇವಾಲಯದಲ್ಲಿ ಬೆಳ್ಳಂಬೆಳಗ್ಗೆ ದಂಪತಿ ಸಮೇತ ತೆರಳಿದ ಡಾಕ್ಟರ್ ಕೆ ಸುಧಾಕರ್ ವಿಶೇಷ ಪೂಜೆ ಸಲ್ಲಿಸುವ ಜೊತೆಗೆ ಲೋಕಸಭೆಯಲ್ಲಿ ಗೆಲುವಿಗಾಗಿ ಪ್ರಾರ್ಥಿಸಿದರು. ಚಿಕ್ಕಬಳ್ಳಾಪುರ ಲೋಕಸಭಾ ಚುನಾವಣೆ ದಿನೇ ದಿನೇ ರಂಗೇರುತ್ತಿದೆ. ಈವರೆಗೆ ಕೇವಲ ಕಾರ್ಯಕರ್ತರ ಮತ್ತು ಮುಖಂಡರ ಸಭೆ ನಡೆಸುವ ಮೂಲಕ ಪಕ್ಷದ ಸಂಘಟನೆಯಲ್ಲಿ ತೊಡಗಿದ್ದ ಅಭ್ಯರ್ಥಿಗಳು ಇದೀಗ ನೇರವಾಗಿ ಅಖಾಡಕ್ಕೆ ಇಳಿದಿದ್ದಾರೆ. ಅಲ್ಲದೆ ಸೋಮವಾರ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಅವರು ಹಲವು ದೇವಾಲಯಗಳಿಗೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸುವ ಜೊತೆಗೆ ಲೋಕಸಭಾ ಚುನಾವಣೆಯಲ್ಲಿ ಗೆಲುವಿಗಾಗಿ ದೇವರಲ್ಲಿ ಪ್ರಾರ್ಥಿಸಿದ್ದಾರೆ. ಇಂದು ಬೆಳಗ್ಗೆ ಸುಧಾಕರ್ ದಂಪತಿ ಸಮೇತರಾಗಿ ಚಿಕ್ಕಬಳ್ಳಾಪುರ ತಾಲೂಕಿನ ಪೈಲ್ಗುರ್ಕಿಯ ಚನ್ನಕೇಶವ ಸ್ವಾಮಿ ದೇವಾಲಯಕ್ಕೆ ತೆರಳಿ ವಿಶೇಷ ಪೂಜೆ ಸಲ್ಲಿಸಿದರು. ನಂತರ ಅಲ್ಲಿಂದ ನಂದಿ ಗ್ರಾಮದ ಭೋಗನಂದೀಶ್ವರ ದೇವಾಲಯಕ್ಕೆ ಭೇಟಿ ನೀಡಿ ಭೋಗನಂದೀಶ್ವರನಿಗೆ ವಿಶೇಷ ಪೂಜೆ ಸಲ್ಲಿಸುವ ಜೊತೆಗೆ ಪ್ರಸ್ತುತ ಲೋಕಸಭಾ ಚುನಾವಣೆಯಲ್ಲಿ ಗೆಲುವಿಗಾಗಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ನಂದಿ ದೇವಾಲಯದಿಂದ ಚಿಕ್ಕಬಳ್ಳಾಪುರ ಹೊರವಲಯದಲ್ಲಿರುವ ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿದ ಸುಧಾಕರ್ ಹೊಸಕೋಟೆ ಮಾಜಿ ಶಾಸಕ ಎಂಟಿಬಿ ನಾಗರಾಜ್ ಅವರ ಜೊತೆಗೂಡಿ ಜಿಲ್ಲಾಧಿಕಾರಿಯೂ ಆಗಿರುವ ಚುನಾವಣಾಧಿಕಾರಿಗೆ ಸಾಂಕೇತಿಕವಾಗಿ ನಾಮಪತ್ರ ಸಲ್ಲಿಸಿದ್ರು. ನಂತರ ಅವರು ದೇವನಹಳ್ಳಿಯಲ್ಲಿ ಆಯೋಜಿಸಿರುವ ಕಾರ್ಯಕರ್ತರ ಸಭೆಗೆ ತೆರಳಿದ್ರು. ಇಂದು ಸಾಂಕೇತಿಕವಾಗಿ ನಾಮಪತ್ರ ಸಲ್ಲಿಸಿರುವ ಸುಧಾಕರ್ ಇನ್ನೂ 2 ಬಾರಿ ನಾಮಪತ್ರ ಸಲ್ಲಿಸಲಿದ್ದಾರೆ ಎಂದು ತಿಳಿದು ಬಂದಿದೆ. ಏಪ್ರಿಲ್ 3 ಮತ್ತು 4ರಂದು 2 ಬಾರಿ ನಾಮಪತ್ರ ಸಲ್ಲಿಸಲಿದ್ದಾರೆ. ಅಲ್ಲದೆ ಏಪ್ರಿಲ್ 4ರಂದು ಅಪಾರ ಬೆಂಬಲಿಗರು ಮತ್ತು ಪಕ್ಷದ ವರಿಷ್ಠರೊಂದಿಗೆ ಅವರು ನಾಮಪತ್ರ ದಾಖಲು ಮಾಡಲಿದ್ದಾರೆ. ಪ್ರವೀಣ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ನಾವೆಲ್ಲ ಕೂಡ ಹಿಂದುತ್ವ, ಹಿಂದೂ ಸಂಸ್ಕೃತಿಯಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು. ನನ್ನ ಹೆಸರಿಗೆ, ನನ್ನ ನಕ್ಷತ್ರದ ಬಲಕ್ಕೆ ಇವತ್ತು ಒಳ್ಳೆಯ ಗಳಿಗೆ ಅಂತೇಳಿ ನಮ್ಮ ಗುರುಗಳು ಹೇಳಿರೋದ್ರಿಂದ ನಾನಿವತ್ತು ನಾಮಪತ್ರವನ್ನು 12 ಗಂಟೆಗೆ ಇವತ್ತು ನಾಮಪತ್ರ ಸಲ್ಲಿಸ್ತಾ ಇದ್ದೇನೆ. ಇದು ನಮ್ಮ ಮನೆ ದೇವರು ಚನ್ನಕೇಶವ ಸ್ವಾಮಿ, ಚಿಕ್ಕಪೈಲ್ಗುರ್ಕಿ ಗ್ರಾಮ. ಇಲ್ಲಿ ನಮ್ಮ ಮನೆ ದೇವರಿಗೆ ನನ್ನ ಪತ್ನಿ ಮತ್ತು ನಮ್ಮ ತಂದೆಯವರು, ನಮ್ಮ ಇಡೀ ಕುಟುಂಬದ ಸಮೇತ ಬಂದು ಮತ್ತು ನಮ್ಮೆಲ್ಲ ಈ ಭಾಗದ ಎಲ್ಲ ನನ್ನ ಸಹೋದರರು, ನಮ್ಮ ಮುಖಂಡರು ಬಂದಿದ್ದಾರೆ. ಅವರೆಲ್ಲರ ಸಮಕ್ಷಮದಲ್ಲಿ ಪೂಜೆಯನ್ನು ಭಗವಂತನ ಆಶೀರ್ವಾದವನ್ನು ನಾವು ಕೇಳಿ ಈ ಚುನಾವಣೆ ಗೆಲ್ಲೋದು ಮಾತ್ರ ಅಲ್ಲ, ಈ ಭಾಗದ ಜನರು ಗೆಲ್ಲಬೇಕು. ನನ್ನ ಮೂಲಕ ನಾನು ಗೆದ್ದರೆ ಈ ಭಾಗದ ಜನರು ಗೆದ್ದಂಗೆ, ಅಭಿವೃದ್ಧಿ ಗೆದ್ದಂಗೆ. ಅದಕ್ಕೆ ಆಶೀರ್ವಾದ ಮಾಡಿ ತಂದೆ, ನನಗೊಂದು ಶಕ್ತಿಯನ್ನು ಕೊಡಿ, ಮತ್ತು ನನಗೊಂದು ಅಧಿಕಾರದ ಶಕ್ತಿಯನ್ನು ಕೊಟ್ಟರೆ ಅದನ್ನು ಈ ಜನರಿಗೆ ಹಂಚುವಂಥ ಕೆಲಸ, ಅಧಿಕಾರದ ಮೂಲಕ ಈ ಭಾಗವನ್ನು ಅಭಿವೃದ್ಧಿ ಮಾಡುವಂಥ ಕೆಲಸ ನಾನು ಪ್ರಾಮಾಣಿಕವಾಗಿ ಮಾಡ್ತೀನಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದೀನಿ. ಇದಾದಮೇಲೆ ಎಂದಿನ ರೂಢಿಯಂತೆ ನಾನು ನಂಬಿರ್ತಕ್ಕಂಥ ಭೋಗನಂದೀಶ್ವರ ನಂದಿ ಮಹಾಕ್ಷೇತ್ರ ಅಲ್ಲಿ ಭೇಟಿ ಕೊಟ್ಟು ಅಲ್ಲಿ ರುದ್ರಾಭಿಷೇಕವನ್ನು ಮಾಡೋದ್ರ ಮೂಲಕ, ಆ ಪೂಜೆಯನ್ನು ಮಾಡೋದ್ರ ಮೂಲಕ ಅದಕ್ಕೆ ನಮ್ಮ ಇಡೀ ಕ್ಷೇತ್ರದ ಹಿರಿಯ ಮುಖಂಡರುಗಳು, ನಮ್ಮ ಪಕ್ಷದ ಮಾಜಿ ಸಚಿವರು, ಈಗಿನ ಶಾಸಕರುಗಳು, ಮಾಜಿ ಶಾಸಕರುಗಳು, ಅದೇ ರೀತಿ ಜನತಾದಳದ ಮಾಜಿ ಶಾಸಕರುಗಳು, ಹಿರಿಯ ಮುಖಂಡರುಗಳು, ಇವರೆಲ್ಲ ಕೂಡ ಬರ್ತಾ ಇದ್ದಾರೆ. ನಾವೆಲ್ಲ ಕೂಡ ಹೋಗಿ ಪೂಜೆ ಆದಮೇಲೆ 12 ಗಂಟೆಗೆ ನಾಮಪತ್ರವನ್ನು ಸಲ್ಲಿಸ್ತೇವೆ.